Hey, what's up? This is Sudhi and you're watching Radio City Kannada. ಸೊ ಪ್ರತಿ ಸಲ ನೀವು ನೋಟಿಸ್ ಮಾಡಿರ್ಬೋದು, ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಇಲ್ಲಾಂದರೆ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಬೇಕಾದ್ರೆ ಆಲ್ ಆಫ್ ಎ ಸಡನ್ ಬೈಕ್ ಸ್ಟಾಪ್ ಆಗಿರುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ರೂ ಕೂಡ ಎಂಜಿನ್ ಸ್ಟಾಪ್ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ? ಸಿಂಪಲ್, ಇದಕ್ಕೆಲ್ಲ ಕಾರಣ ಎಣ್ಣೆ. ಆ ಎಣ್ಣೆ ಅಲ್ಲ, ಎಂಜಿನ್ ಆಯಿಲ್. This video will be very useful because I will tell you how to change motorcycle oil all by yourself. But ಅದಕ್ಕೂ ಮುಂಚೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಬೈಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ರೆಗ್ಯುಲರ್ ಆಗಿ ಆಯಿಲ್ ಚೇಂಜ್ ಮಾಡೋದನ್ನು ಮರಿಬೇಡಿ. ಚೇಂಜ್ ಮಾಡೋ ಪ್ರೋಸೆಸ್ ತುಂಬಾ ಸಿಂಪಲ್. ಎಲ್ಲದಕ್ಕೂ ಮುಂಚೆ ನಿಮ್ಮ ಬೈಕನ್ನು ಸೆಂಟರ್ ಸ್ಟ್ಯಾಂಡಲ್ಲಿ ಹಾಕಿ ನಿಲ್ಲಿಸೋದನ್ನು ಮರಿಬೇಡಿ. ನಿಮಗೆ ಬೇಕಾಗಿರುವಂಥ ಟೂಲ್ ಕಿಟ್: ಆಯಿಲ್ ಪ್ಯಾನ್, ಸಾಕೆಟ್ ವೆಂಚ್, ಆಯಿಲ್ ಫಿಲ್ಟರ್ ವೆಂಚ್, ಫನಲ್, ನ್ಯೂ ಆಯಿಲ್ ಫಿಲ್ಟರ್, ಮೋಟರ್ಸೈಕಲ್ ಎಂಜಿನ್ ಆಯಿಲ್. ಎಂಜಿನ್ ಆಯಿಲ್ ಕ್ವಾಂಟಿಟಿಯನ್ನು ತಪ್ಪದೆ ಗಮನಿಸಿ. ಹೆಚ್ಚಿನ ಮಾಹಿತಿಗಾಗಿ ಮ್ಯಾನ್ಯಲ್ ಬುಕ್ಕನ್ನು ರೆಫರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಬೈಕಿನ ರೇರ್ ಪ್ಯಾನಲ್ ಲೊಕೇಟ್ ಮಾಡಿ ಅದರ ಕೆಳಗಡೆ ಆಯಿಲ್ ಪ್ಯಾನನ್ನು ಇಡಬೇಕಾಗಿ ಬರುತ್ತೆ. ಸಾಕೆಟ್ ವೆಂಚರನ್ನು ಬಳಸಿ ಡ್ರೈನ್ ಪ್ಲಗನ್ನು ಸ್ಲೋಲಿ ಲೂಸ್ ಮಾಡಿ. ಅಲ್ಲಿರುವ ಹಳೆ ಆಯಿಲನ್ನು ಖಾಲಿಯಾಗೋ ರೀತಿ ನೋಟಿಸ್ ಮಾಡಿ. ಅಲ್ಲಿರುವಂತಹ ಆಯಿಲ್ ಫಿಲ್ಟರನ್ನು ನಿಮ್ಮ ಕೈಯ ಮುಖಾಂತರ ತೆಗಿಬೇಕಾಗಿ ಬರುತ್ತೆ. ಹಾಗೂ ಅದನ್ನು ನೀವು ತಂದಿರುವಂತಹ ಫ್ರೆಶ್ ಆಗಿರುವಂಥ ಎಂಜಿನ್ ಆಯಿಲಲ್ಲಿ ಡಿಪ್ ಮಾಡಬೇಕಾಗಿ ಬರುತ್ತೆ. ಇದು ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಿಮ್ಮ ಬೈಕ್ ತುಂಬಾ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡುತ್ತೆ, ಎಲ್ಲೂ ಲೀಕೇಜ್ ಆಗೋದಿಲ್ಲ, ಜೊತೆಗೆ ಒಳ್ಳೆ ಸ್ಟೆಬಿಲಿಟಿ ಕೂಡ ಸಿಗುತ್ತೆ. ನಂತರ ಸಾಕೆಟ್ ವೆಂಚರಿಂದ ನಿಮ್ಮ ಡ್ರೈನ್ ಪ್ಲಗ್ಗನ್ನು ಸ್ಲೋ ಆಗಿ ಟೈಟ್ ಮಾಡಿ. ಟೈಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ, ಯಾಕಂತ ಹೇಳಿದರೆ ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ರೆಫರೆನ್ಸ್ಗೋಸ್ಕರ ಮ್ಯಾನ್ಯಲ್ನ ಸ್ಟಡಿ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಟೂಲ್ ಕಿಟ್ಟಲ್ಲಿರುವಂತಹ ಫನಲ್ ಯೂಸ್ ಮಾಡಿ ನೀವು ತಂದಿರುವಂತಹ ಹೊಸ ಎಂಜಿನ್ ಆಯಿಲನ್ನು ಯೂಸ್ ಮಾಡಿ. ಎಂಜಿನ್ ಆಯಿಲನ್ನು ಯೂಸ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಸ್ಟ್ಯಾಗ್ನೆಂಟ್ ಆಗಿ ನಿಮ್ಮ ಬೈಕನ್ನು ಒಂದೇ ಪೊಸಿಷನಲ್ಲಿ ನಿಲ್ಲಿಸಬೇಕಾಗಿ ಬರುತ್ತೆ. ನಿಮ್ಮ ಬೈಕನ್ನು ಒಂದೇ ಪೊಸಿಷನಲ್ಲಿ ನಿಲ್ಲಿಸೋದ್ರಿಂದ ಆಯಿಲ್ ಕರೆಕ್ಟಾಗಿ ಬೈಕಲ್ಲಿ ಸೆಟ್ಲ್ ಆಗುತ್ತೆ, ಎಂಜಿನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಕೊನೆಯದಾಗಿ ನೆನಪಿರಲಿ, ಆಯಿಲ್ ಕ್ವಾಂಟಿಟಿ ಹಾಗೂ ಅಲ್ಲಿರುವಂಥ ಇಂಡಿಕೇಟರ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಎಂಜಿನ್ ಆಯಿಲ್ ಚೇಂಜ್ ಮಾಡೋದ್ರಿಂದ ಬೈಕ್ನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಕೂಡ ಫಿಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಬೆಲ್ ಐಕನ್ನ ಹೊಡೀರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ರೇಡಿಯೋ ಸಿಟಿ ಕನ್ನಡ.